ಅಪ್ಪ ಏನಾಯ್ತು? ಸುಸ್ತಾಗ್ತಿದ್ಯಾ? ಇಷ್ಟೊತ್ತು ಚೆನ್ನಾಗೇ ಇದ್ರಲ್ಲ ಅಪ್ಪ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದ್ರಿ ರೀ. ನನ್ಗೆ ಗೊತ್ತು ನಿಮ್ ತುಂಬಾ ಸಂತೋಷ ಆಗ್ತಿದೆ ಅಂತ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ಡಾಕ್ಟರ್ ಫೋನ್ ಮಾಡ ಅರ್ಜೆಂಟು. ಚಂದು, ಅದೆಲ್ಲ ಏನು ಬೇಡ, ನನಗೇನು ಆಗಿಲ್ಲ. ಮಗಳೇ, ಒಂದೊಂದ್ಸಲ ತುಂಬಾ ಖುಷಿ ಆದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ವಂತೆ. ನೋಡು, ನನಗೆ ಆಗ್ತಾ ಇರೋದೇ ಅದೇ. 30 ವರ್ಷಗಳಿಂದ ನಾನೊಂದು ಕನಸು ಕಂಡಿದ್ದೆ ಮಗಳೇ, ನನ್ನ ತಂಗಿ ಮದುವೆನ ಅದ್ಧೂರಿಯಾಗಿ ಮಾಡಬೇಕು ಅಂತ. ಆದ್ರೆ ಒಡೆ ಹುಟ್ಟಿದವಳು ಅಂತ ಅನ್ನಿಸ್ಕೊಂಡವಳು ಈ ಅಣ್ಣಂದ್ರಿಗೆ ದ್ರೋಹ ಮಾಡಿ ಆ ಶುಭ ಕಾರ್ಯದ ಕನಸನ್ನ ಕನಸಾಗಿ ಉಳಿಸ್ಬಿಟ್ಲು. ಈಗ ಮತ್ತೆ ಕನಸು ಕಂಡಿದ್ದೀನಿ, ಅದು ನನ್ನ ಮಗಳ ಮದುವೆ. ನೀನ್ ಆ ಕನಸನ್ನ ನನಸು ಮಾಡ್ತಾ ಇದ್ದ. ಈಗಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಅಂತ ಅವ್ರ ಇಷ್ಟ ಬಂದಂಗೆ ಮದುವೆ ಆಗ್ತಿರೋವಾಗ ನೀನು ನನ್ನ ಮಾತು ಮೀರದೆ ನಾನು ಹೇಳಿದ ಹುಡುಗನ್ನೇ ಮದುವೆ ಆಗಿ ಒಪ್ಕೊಂಡಿದ್ಯಾ. ನಿನ್ ಬಗ್ಗೆ ತುಂಬಾ ಹೆಮ್ಮೆ ಆಗ್ತಿದೆ ಮಗಳೇ. ನಿನ್ನಂತ ಮಗಳು ಪಡೆಯೋದಕ್ಕೆ ನಾನು ತುಂಬಾ ತುಂಬಾ ಪುಣ್ಯ ಮಾಡಿದೀನಿ ಮಗಳೇ. ಅಪ್ಪ ಹೇಳಿದ ಮಾತಿಗೆ ನೀನು ಒಂದೇ ಸಲ ಮದುವೆಗೆ ಒಪ್ಕೊಂಡಲ್ಲ, ಇದಲ್ಲೇ ಗೊತ್ತಾಗತ್ತೆ ಮಗಳೇ, ನೀನು ನಿಮ್ಮಪ್ಪನ ನಿಮ್ಮಮ್ಮನ ಈ ಕುಟುಂಬದವ್ರನ್ನ ಎಷ್ಟು ಪ್ರೀತಿಸ್ತೀಯ ಅಂತ. ನಿನ್ನ ತವರಿನ ಮರ್ಯಾದೆ ನಿನ್ ಕೈಯಲ್ಲಿದೆ ಅಮ್ಮ. ನೀನ್ ಅದನ್ನ ಉಳಿಸ್ಕೋತೀಯ ಅಂತ ನಂಬಿಕೆ ನನಗಿದೆ ಕಂದ. ಉಳಿಸ್ಕೋತೀಯಲ್ಲವ? ಹಾಗಂತ ನನಗೊಂದು ಮಾತು ಕೊಡು. ಯಾಕೋ ಸಿದ್ದು ನಿನ್ ಇಷ್ಟು ನಚ್ಕೊಂಡಿದ್ಯಾ? ಯಾಕಂದ್ರೆ ನೀನೇ ನನ್ನ ಜೀವ. ಅಪ್ಪ ಕೇಳ್ತಾ ಇದಾರಲ್ವಾ, ಕಂದ. ಆಯ್ತಪ್ಪ. ನಮ್ಮಮ್ಮ ಆ ಮನೆಗೆ ಒಳ್ಳೆ ಸೊಸೆಯಾಗಿ ಈ ಮನೆತನದ ಹೆಸರು ಉಳಿಸಾಳಣ. ಅಲ್ಲ ಕಣ ಬ್ಯಾಟ್ರಿ, ನೆಕ್ಸ್ಟ್ ಸೆಮಿಸ್ಟರ್ಗೆ ಏನೋ ಮಾಡೋದು? ಆಯ್ತು, ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್. ಏಯ್ ಬ್ಲ್ಯಾಕ್ ಕ್ಯಾಟ್, ಏನೇ ನಮ್ಮನೆ ಕಡೆನೆ ಗುರಾಯಿಸ್ಕೊಂಡು ನೋಡ್ತಾ ಇದ್ಯಾ? ಓ, ಮದ್ವೆ ಫಿಕ್ಸ್ ಆಯ್ತಲ್ಲ, ಮದ್ವೆ ಮಾಡ್ಕೊಂಡು ಹೋಗೋಕ್ಕಿಂತ ಮುಂಚೆ ನಮ್ಮನೆ ಪೂರ್ತಿ ಉಡಿಸ್ ಮಾಡೋಣ ಅಂತನಾ? ಏಯ್, ನನ್ ಲುಕ್ಕಲ್ಲೇ ಉಡಾಯಿಸೋದಾಗಿದ್ರೆ ನಿನ್ನ ಯಾವತ್ತೂ ಉಡಾಯಿಸ್ತಿದ್ದೆ. ಸುಮ್ನೆ ಕಾಲ್ ಕೆರ್ಕೊಂಡ್ ಜಗಳ ಮಾಡಕ್ ಬರ್ಬೇಡ. ಮೊದ್ಲೇ ನನ್ ತಲೆ ಎಕ್ಕುಟ್ಟೋಗಿದೆ. ಬ್ರಹ್ಮನ್ ಮೂಡ್ ಎಕ್ಕುಟ್ಟೋದಾಗ್ಲೇ ಕಣೆ ನಿನ್ನಂತ ಮಾಸ್ಟರ್ ಪೀಸ್ ನ ಸೃಷ್ಟಿಸಿರೋದು. ಓ, ಕೊನೆಗೂ ನೀನೇ ಒಪ್ಕೊಂಡಲ್ಲ ನಾನ್ ಮಾಸ್ಟರ್ ಪೀಸ್ ಅಂತ. ಅದ್ ಬಿಡು. ಅದ್ ಸರಿ, ನಿನ್ನ ಮದುವೆ ಆಗ್ಬೇಕಾಗಿರೋ ಟೆನ್ಷನ್ ಆಗಿರ್ಬೇಕು, ನೋಡಿದ್ರೆ ನೀನೇ ಟೆನ್ಷನ್ ಆಗಿದ್ಯಲ್ಲ. ಏ ಕುಳ್ಳಿ, ನನ್ಗೊಂದ್ ನಿನ್ನ ಮದುವೆ ಆಗ್ತಿದ್ದಾನಲ್ಲ ಆ ಮಹಾನುಭಾವ, ಅಲ್ಲಲ್ಲ ಆ ನತದೃಷ್ಟನ್ ಫೋಟೋನ ಸ್ವಲ್ಪ ತೋರಿಸ್ತೀಯಾ? ಯಾಕೆಂದ್ರೆ ಅವನ್ ಪುಣ್ಯ ಪದನ ಜೆರಾಕ್ಸ್ ಮಾಡ್ಕೊಂಡು ಒಂದ್ ಫ್ರೇಮ್ ಹಾಕಿ ಇಟ್ಕೊಳ್ಳೋಣ ಅಂತ. ಬಿಕಾಸ್ ನಿನ್ನಂತ ಒಂದ್ ದೊಡ್ಡ ಆಂಟಿಕ್ ಪೀಸ್ ನ ಮದುವೆ ಆಗ್ತಾ ಇದ್ದಾನಲ್ಲ, ಅವ್ನ್ ಹಣೆ ಬರಹ ಎಷ್ಟು ಖರಾಬ್ ಆಗಿದ್ಯೋ. ಏಯ್,
ಎಷ್ಟ ಮಾತಾಡ್ತೀಯಾ? ನಿನಗೆ ಎಂತ ಹೆಂಡತಿ ಸಿಗ್ತಾಳಂತ ನಾನು ನೋಡ್ತೀನಿ. ನಿಂಗೆ ಎವ್ರಿ ಸೆಕೆಂಡ್ ಟಾರ್ಚರ್ ಕೊಡೋ ಅಂತ ಮೋಹಿನಿ ಅಂತವ್ಳು ಸಿಗ್ಲಿ, ನಿಂಗ್ ಕುಂತಲ್ಲಿ ನಿಂತಲ್ಲಿ ಮಲಗದಲ್ಲಿ ಎಲ್ಲಾ ಕಡೆ ಕಾಡೋ ಕಲ್ಪನಾ ಅಂತವ್ಳು ಸಿಗ್ಲಿ, ನಿಂಗ್ ಒಂದ್ ಸೆಕೆಂಡ್ ನಗೋಕು ಬಿಡದೆ ಅಳ್ಸಿ ಒದ್ದಾಡ್ಸ ನಾಗವಲ್ಲಿ ಸಿಗ್ಲಿ, ಇದೇ ನನ್ ಶಾಪ. ಇಷ್ಟಕ್ಕೆ ಬಿಡಲ್ಲ ಕಣೋ ನಿನ್ನ. ಏನೇ ಮಾಡ್ತೀಯಾ? ಏನು ಮಾಡಕ್ಕಾಗಲ್ಲ. ದೊಡ್ಡದಾಗ ಚಾಲೆಂಜ್ ಬೇರೆ ಮಾಡ್ದೆ, ಸಿದ್ದುನೇ ಕಟ್ಕೋತೀನಿ ಅಂತ. ಅದನ್ನೇ ಮಾಡಕ್ಕಾಗ್ಲಿಲ್ಲ, ಇನ್ ನನಗೇನ್ ಮಾಡ್ತೀಯಾ? ಬೇಡ ಕಾಡ್ಪಾಪ, ಸುಮ್ನೆ ನಂಗ್ ಸಿಟ್ಟು ತರ್ಸ್ಬೇಡ. ನಂಗ್ ಸಿಟ್ಟು ಬಂದ್ರೆ ನಿನ್ನ ನೋಡ್ ಮಾಮ, ನನ್ನೇ ಸಾಯಿಸ್ತಾಳಂತ ಇವಳು. ಲೆಕ್ಕ ಕರಿತಾ ಇದ್ರೆ ಒಳಗೆ ಹೋಗಿ ನೀನು. ಸರಿ ಮಾಮ, ನಿನ್ ಮೇಲಿರೋ ಗೌರವಕ್ಕೆ ಹೋಗ್ತಿದೀನಿ ಅಷ್ಟೇ, ಇಲ್ಲಾಂದ್ರೆ ಇವಳನ್ನ ಚಿಂದಿ ಚಿತ್ರಣ ಹೋಗಲ್ಲ. ಆಯ್ತಪ್ಪ, ಆಯ್ತು ಹೋಗು. ನೀನ್ ನನ್ ಮೇಲೆ ಇಟ್ಟಿರೋ ಗೌರವಕ್ಕೆ ನನ್ ನಮಸ್ಕಾರ. ತುಂಬಾ ಸಂತೋಷ ಆಗ್ತದೆ ಕಣಮ್ಮ. ನಾನ್ ನಿನಗೆ ಬುದ್ಧಿ ಹೇಳಿದ್ರಿಂದಾನು ಅಥವಾ ನಿನಗೆ ತಿಳಿದು ಅಥವಾ ಬೇರೆ ಏನಕ್ಕೂ ನೀನ್ ಪ್ರೀತಿಸಿದ ಹುಡುಗನ ಮರ್ತು ನಿಮ್ಮ ಅಪ್ಪ ಅಮ್ಮ ಹೇಳಿದ ಹುಡುಗನ ಮದುವೆ ಆಗ್ತಾ ಇದೆಯಲ್ಲ, ನನಗೆ ಅಷ್ಟೇ ಸಾಕು. ಬಹಳ ಖುಷಿ ಆಗ್ತಾ ಇದೆ. ನಿಮ್ಮ ಅಪ್ಪ ಅಮ್ಮ ಏನೇ ಮಾಡಿದ್ರು ಅದು ನಿನ್ನ ಒಳ್ಳೇದಕ್ಕೆ ಆಗಿರುತ್ತೆ. ಯೋಚನೆ ಮಾಡ್ಬೇಡ ಮಗನೇ, ಈ ಮದುವೆಯಿಂದ ನಿನಗೆಲ್ಲ ಒಳ್ಳೇದಾಗುತ್ತೆ. ಬಾಮ್ಮ ಸೊಸೆ ಮುದ್ದು. ಅತ್ತೆ, ನನ್ಗೊಂದ್ ಡೌಟು. ಕೇಳು ಮೀನಾ, ಡೌಟ್ ಇದ್ರು ಕೇಳು, ನಾನ್ ಹೇಳ್ತೀನಿ. ಅದು ಎದುರುಗಡೆ ಮನೆ ಅಮ್ಮ ನಿನ್ ಮದ್ವೆ ಫಿಕ್ಸ್ ಆಯ್ತು ಅಂತ ತಾನೆ ನೀವು ಇಷ್ಟೆಲ್ಲಾ ಸ್ಪೆಷಲ್ ಅಡ್ಗೆ ಮಾಡಿ ಬಡಿಸಿದ್ದು? ಹಾಗೆ ಅಂತ ಏನ್ ತಪ್ಪು? ಎಷ್ಟೇ ಆದ್ರೂ ನಮ್ಮ ಅಣ್ಣನ್ ಮಗಳಲ್ವೇನೆ, ಅವಳಿಗೊಬ್ಬ ಒಳ್ಳೆ ಹುಡುಗ ಸಿಕ್ಕಿ ಅವಳಗ್ ಮದ್ವೆ ಆಗ್ತಿದೆ ಅಂದ್ರೆ ನನಗ್ ಖುಷಿನೇ ಅಲ್ವೇನೆ, ಅದಕ್ಕೆ ಅಡಿಗೆ ಮಾಡಿದ್ನಪ್ಪ. ಹೌದೌದು, 100% ಕರೆಕ್ಟ್. ನೀವು ಸರಿಯಾಗಿ ಮಾಡಿದೀರಾ ಅತ್ತೆ. ಆದ್ರೆ ನನ್ ಡೌಟ್ ಏನಂದ್ರೆ, ಅವಳಿಗೆ ಮದ್ವೆ ಫಿಕ್ಸ್ ಆಗಿರೋ ವಿಷಯ ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ. ಆ ಮನೆಯವ್ರಂತೂ ನಮ್ಮ ಮನೆಗ್ ಬಂದ್ ಹೇಳಲ್ಲ. ಇತ್ತೀಚೆಗೆ ಚಿಕ್ಕಪ್ಪನು ಆ ಮನೆ ಕಡೆ ಹೋಗಿಲ್ಲ. ಮತ್ತೆ ಇನ್ 3 ದಿನಕ್ ಮದ್ವೆ ಇದೆ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು ಅತ್ತೆ? ಆ ಮನೆಗೂ ಈ ಮನೆಗೂ ಓಡಾಡೋ ಪಾರಿವಾಳ ಏನಾದ್ರು ಇದ್ಯಾ ಅತ್ತೆ? ಅಯ್ಯೋ, ಹಾಗೆಲ್ಲ ಏನಿಲ್ಲ ಮೀನಾ. ಅದು ವಿಷಯ ಏನಂತ ಹೇಳಿದ್ರೆ, ಹಾ ಅತ್ತೆ, ಅದೇನು ಅಂತಾನೆ ನಾನು ಕೇಳ್ತಾ ಇರೋದು. ನನಗ್ ಗೊತ್ತಿರೋ ಹಾಗೆ ಆ ಮನೆಯವ್ರಿಗೆ ನೀವು ಕಾಲ್ ಮಾಡಲ್ಲ, ಮತ್ತೆ ಅಲ್ಲಿನ ಇನ್ಫಾರ್ಮೇಶನ್ ಇಲ್ಲಿಗೆ ಹೇಗ್ ಬಂತು? ಅಂದ್ರೆ ಏನೋ ಕನೆಕ್ಷನ್ ಇದೆ ಅಂತ ಆಯ್ತು. ಹೇಳಿ ಅತ್ತೆ, ಏನದು? ಹೇ ಸಾಕು, ಬಾಯಿ ಮುಚ್ಚೆ. ವಡ 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 ಅಂತ ಅದೆಷ್ಟು ಪ್ರಶ್ನೆ ಕೇಳ್ತೀಯ ಮೀನಾ ನೀನು? ಎಲ್ಲರ ಮನೇಲೂ ಅತ್ತೆದೀರು ಸೊಸೆನ ಪ್ರಶ್ನೆ ಮಾಡಿದ್ರೆ ನಮ್ಮ ಮನೇಲಿ ಎಲ್ಲ ಉಲ್ಟಾ. ಇವಳೆ ಈ ಸೊಸೆ ಅನ್ನಿಸ್ಕೊಂಡಿರೋಳು ಬಂದು ನನ್ನ ಪ್ರಶ್ನೆ ಕೇಳ್ತಾಳೆ. ಅದ್ಯಾಕ್ ಹಂಗೆ, ಇದ್ಯಾಕ್ ಹೀಗೆ, ಅದೆಲ್ಲಿ ಇದೆಲ್ಲಿ. ಬಾ ಎಂತ ಘಾಟಿ ಸೊಸೆ ಸಿಕ್ಬಿಡಿದಾಳೆ ನನ್ಗೆ. ಹಾ ಏನು, ನಾನ್ ಘಾಟಿ ಸೊಸೆನಾ? ಮತ್ತೆ ನೀನೇನ್ ಕಮ್ಮಿನಾ ಇದೆಯಾ? ನೋಡಿ ನೋಡಿ, ಸುಳ್ಳೆಲ್ಲ ಹೇಳ್ಬೇಡಿ ಅತ್ತೆ. ನಾನ್ ಘಾಟಿ ಸೊಸೆನಾ? ನಾನು ಎಷ್ಟು ಒಳ್ಳೆ ಸೊಸೆ ಅಂತದ್ರಲ್ಲಿ ನನ್ನ ಘಾಟಿ ಜೋರು ಅಂತ ಹೀಗೆಲ್ಲ ಹೇಳಿದ್ರೆ ನಾನ್ ಸುಮ್ನಿರಲ್ಲ ನೋಡಿ. ಜೋರ್ ಜಗಳನೆ ಮಾಡ್ಬೇಕಾಗತ್ತೆ. ಹೌದಾ? ಅದೇನ್ ಜಗಳ ಮಾಡ್ತೀನಿ, ಮಾಡೆ ಮಾಡೆ ನೋಡೋಣ. ಅತ್ತೆ, ಏನೇನೋ ಹೇಳಿ ವಿಷಯ ಮರೆಸ್ತಾ ಇದ್ದೀರಾ. ಮೊದ್ಲು ವಿಷಯಕ್ಕೆ ಬನ್ನಿ ಅತ್ತೆ. ಇದು ಮೀನ ಅಲ್ಲ, ಹಲಸಿನ ಮೇಣ. ಬಿಡೋದಿಲ್ಲ ಅಂತಲ್ಲಪ್ಪ. ಅತ್ತೆ, ಏನತ್ತೆ ಗೊಣಗ್ತಾ ಇದ್ದೀರಾ? ಮೀನಾ, ವಿಷಯ ಏನಂದ್ರೆ, ಹೇಳಿ ಅತ್ತೆ. ನೋಡು ಮೀನಾ, ನೋಡ್ತಾನೆ ಇದೀನತ್ತೆ, ವಿಷಯ ಏನು ಅಂತ ಹೇಳಿ. ಮೀನಾ, ವಿಷಯ ಏನ್ ಗೊತ್ತಾ? ಹೇಳಿ ಅತ್ತೆ. ಮೀನಾ, ಯಾಕೋ ತುಂಬಾ ನಿದ್ದೆ ಬರ್ತಾ ಇದೆ ಕಣೆ, ನೀನು ಹೋಗ್ ಮಲ್ಕೋ. ಅತ್ತೆ. ಇಲ್ಲ ಮೀನಾ, ನಂಗೆ ನಿದ್ದೆ ಬರ್ತಾ ಇದೆ. ಅತ್ತೆ, ಅತ್ತೆ, ವಿಷಯನೇ ಗೊತ್ತಾಗ್ಲಿಲ್ವಲ್ಲಪ್ಪ. ಮದ್ವೆ ತಯಾರಿ ಹೇಗ್ ನಡೀತಿದೆ?
ಯಾಕೆ ಇವಳ ಮುಖ ಸಪ್ಪಗಿದೆ? ಯಾಕೆ? ಪಾಪ, ಇನ್ನೆರಡು ದಿನದಲ್ಲಿ ಹುಟ್ಟು ಬೆಳೆದ ಮನೇನ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ನಮ್ಮಮ್ಮ ಬೇಜಾರಾಗಿದ್ದಾಳೆ. ಏನು ಯೋಚನೆ ಮಾಡ್ಬೇಡ, ಎಲ್ಲ ಹೆಣ್ಮಕ್ಳು ಇಂಥ ಪರಿಸ್ಥಿತಿ ಎದುರಿಸ್ಲೇಬೇಕು. ಆದ್ರೆ ನಿನ್ಗೆ ಎಲ್ಲ ಒಳ್ಳೇದಾಗತ್ತೆ. ಊಟ ಮಾಡಿ ಅರ್ಧ ಗಂಟೆ ಆದ್ರೂ ಕೈ ಘಮಘಮ ಅಂತಿದೆ. ಏನ್ ಹೇಳು ಮೀನಾ, ಅಮ್ಮನ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ. ಅಮ್ಮ ಏನೇ ಮಾಡಿದ್ರು ಅದ್ಭುತವಾಗಿರುತ್ತೆ. ಇವತ್ತಿನ ಊಟ ಅಂತೂ ಸೂಪರ್ ಆಗಿತ್ತು. ಹೌದಾ ಕೇಶವ, ನಿನಗೆ ಯಾವ ಅಡ್ಗೆ ಇಷ್ಟ ಆಯ್ತು? ಅದೇ ಆ ಸೊಪ್ಪಿನ ಜೊತೆ ಕಡಲೆಬೇಳೆ ಹಾಕಿದ್ರಲ್ಲ, ಆಗಿತ್ತು ಮೀನಾ. ಅಯ್ಯೋ ಹೌದೇನೋ, ಅದ್ ಮಾಡಿದ್ ನಾನೇ. ಏನು ನೀನ್ ಮಾಡಿದ್ದ? ನಿನ್ ಕೈ ಕೂಡ ಮೀನಾ, ನಿನ್ ಕೈಯಲ್ಲಿ ಮ್ಯಾಜಿಕ್ ಇದೆ ಕಣೆ. ಇವತ್ತು ಮಹಾರಾಜ ಚೆನ್ನಕೇಶವ ಅವರು ತುಂಬಾ ಖುಷಿಯಾಗಿದ್ದಾರೆ. ನಿನ್ಗೇನ್ ಬೇಕು ಕೇಳು, ಕೊಡ್ತೀನಿ. ಹೌದಾ ಕೇಶವ, ಏನ್ ಕೇಳಿದ್ರು ಕೊಡ್ತೀಯಾ? ದುಡ್ಡು ಅಂದ್ಬಿಟ್ಟು. ಅದ್ ಬೇಡ್ವಾ? ಹಾಗಾದ್ರೆ ಕೇಳು, ಚಂದ್ರ ಬೇಕಾ ನಕ್ಷತ್ರ ಬೇಕಾ ಎಲ್ಲ ತಂದು ಕೊಡ್ತೀನಿ. ಈ ಬಿಲ್ಡಪ್ ಎಲ್ಲ ಸಾಕು. ಕೇಶವ, ಹನಿಮೂನಿ ಕರ್ಕೊಂಡು ಹನಿಮೂನ್ಗ ಹೋಗ್ ಬಂದ್ಮೇಲೆ ಅದ್ ಯಾವ ಸೀಮೆ ಹನಿಮೂನು? ಅದ್ ಹನಿಮೂನ್ ಅಲ್ಲ ಅಂತಾನೆ ಮತ್ತೆ ಕರ್ಕೊಂಡು ಹೋಗು ಅಂತ ಕೇಳ್ತಿರೋದು. ಅಯ್ಯೋ ಕೇಶವ, ಏನಾಯ್ತು? ಕೇಶವ ತಗೋ ಕೊಡು. ಅಯ್ಯೋ, ನೀನ್ ನೀರ್ ಕುಡಿದ್ರು ಬಿಕ್ಲಿಕ್ಕೆ ನಿಲ್ತಿಲ್ವಲ್ಲೋ, ಏನ್ ಮಾಡೋದೀಗ? ಹಬ್ಬಾ, ನಿನ್ ಬಿಕ್ಲಿಕ್ಕೆ ನಿಲ್ತಾರ ಮಾರಾಯ. ಸದ್ಯ ಹನಿಮೂನಿ ಬೇಡ, ಏನು ಬೇಡ, ಹೋಗ್ಕೋ. ಕೇಶವ, ಏನೋ ಹಾಗೆ ನೋಡ್ತಾ ಇದೀಯಾ? ಏನು ಒಂದೇ ಮುತ್ಕೊಟ್ಟು ಮಲ್ಕೋತೀನಿ ಅಂತಿದ್ಯಾ? ಇನ್ನೊಂದು ಕೊಡು. ಅವೆಲ್ಲ ಆಗಲ್ಲ. ಆಗಲ್ಲ ಅಂದ್ರೆ ಮೀನಮ್ಮ ಪ್ಲೀಸ್ ಮೀನಮ್ಮ, ಇನ್ನೊಂದು ಕೊಡು. ನೋಡು ಕೇಶವ, ನೀನ್ ಮತ್ತೆ ಯಾವಾಗ ನನ್ನ ಹನಿಮೂನಿ ಕರ್ಕೊಂಡು ಹೋಗ್ತೀಯೋ ಅವಾಗ ಕೊಡ್ತೀನಿ. ಈಗ ಹೋಗಿ ಬಿತ್ಕೋ. ಆದಷ್ಟು ಬೇಗ ಕರ್ಕೊಂಡು ಹೋಗ್ತೀನಿ. ಅದಕ್ಕೂ ಮುಂಚೆ ಅಡ್ವಾನ್ಸ್ ಅಂತ ಒಂದ್ ಕೊಟ್ಬಿಡು. ಆಗಲ್ಲ. ಕೊಡಲ್ವಾ? ಇಷ್ಟೆಲ್ಲ ಕೇಳಿದ್ರು ಕೊಡಲ್ವಾ? ಬೇಡ ಕೇಶವ. ವಲ್ಲಭ, ಇನ್ನು ಮಲ್ಗಿಲ್ವೇನೋ? ಎಲ್ಲ ಇಟ್ಬಿಟ್ನಪ್ಪ, ಸಿಗಲ್ವೇ? ಅತ್ತೆ, ಮೀನಾ ಇಲ್ಲಿದ್ದೀನ್ ಬಾರೆ. ಅತ್ತೆ ಇಸಿ. ಮೀನಾ ಬಾಯ್, ನಡಿ, ಒಂದ್ ನಿಮಿಷ ಹೇಳ್ತೀನಿ. ಇಲ್ಲಿ
ಗೆಜ್ಜೆ ಎಷ್ಟು ಕ್ಯೂಟ್ ಆಗಿದೆ. ಎಷ್ಟು ಪುಟ್ಟ ಬಳೆಗಳು. ಇದೆಲ್ಲ ರಕ್ಷಾದ? ಇಲ್ಲೋಡು. ಅಯ್ಯೋ, ಎಷ್ಟು ಮುದ್ದಾಗಿದೆ ಈ ಪಾಪು. ರಕ್ಷನಾತೆ? ಅದು ನಮ್ಮ ಅಮ್ಮ ಮೀನಾ. ಹೌದಾ ಅತ್ತೆ? ಎಷ್ಟು ಕ್ಯೂಟ್ ಆಗಿದ್ದಾಳೆ, ಗೊಂಬೆ ತರ ಇದ್ದಾಳೆ ಅಲ್ವಾ? ಅವಳು ಹುಟ್ಟಿದಾಗ ಅವಳು ಕೊಡ್ಬೇಕು ಅಂತ ಪ್ರೀತಿಯಿಂದ ಈ ಗೆಜ್ಜೆಗಳನ್ನ ತಗೊಂಡೆ. ಆದ್ರೆ ನಾಮಕರಣಕ್ಕೆ ಕೊಡೋದಿರ್ಲಿ, ಅವಳು ನೋಡಕ್ಕೂ ಆಗ್ಲಿಲ್ಲ ಕಣೆ. ಆಮೇಲೆ ಇಲ್ಲಡು, ಈ ಪುಟ್ಟ ಪುಟ್ಟ ಬಳೆಗಳಿದೆಯಲ್ಲ, ಇದನ್ನೆಲ್ಲ ಅವಳಿಗೋಸ್ಕರ ಅಂತಾನೆ ತಗೊಂಡಿದ್ದು ಕಣೆ. ಅವಳ ನಾಮಕರಣಕ್ಕಾದ್ರೂ ಹುಡುಗೋರಿ ಅಂತ ಇದನ್ನ ಕೊಡೋಣ ಅನ್ಕೊಂಡೆ, ಆದ್ರೆ ಅದು ಆಗ್ಲಿಲ್ಲ. ನೋಡ್ತಾ ನೋಡ್ತಾ ಅಮ್ಮ ಮದ್ವೆ ವಯಸ್ಸಿಗೆ ಬಂದ್ಬಿಟ್ಟಿದ್ದಾಳೆ. ಇನ್ನೇನ್ ನಾಡದ್ದು ಮದ್ವೆನೇ ಆಗ್ಬಿಡ್ತಾಳೆ. ಅದಕ್ಕೆ ಇದನ್ ಕೊಡೋಣ ಅಂತ. ಅವಳು ನನ್ನ ಅಣ್ಣನ ಮಗಳು ಮೀನಾ. ನನ್ನ ಮಗಳಿದ್ದ ಹಾಗೆ. ನಮ್ಮನೆ ಮಗು ಮದ್ವೆ ಆಗಿ ಹೋಗುವಾಗ ಏನು ಉಡುಗೊರೆ ಕೊಟ್ಟಿಲ್ಲ ಅಂದ್ರೆ ಹೇಗೆ ಹೇಳು? ಆದ್ರೆ ಅತ್ತೆ, ಇದನ್ನ ಹೇಗ್ ಕೊಡ್ತೀರಾ? ನಿಮ್ಮನ್ನ ಅವರು ಮದ್ವೆ ಕರೀತಾರ? ಮತ್ತಿದನ್ನ? ಹೌದಲ್ವಾ? ನಾನಿದನ್ನ ಅಮ್ಮಗ್ ಕೊಡಕ್ಕಾಗಲ್ಲ. ಯಾಕೆ ಅಂದ್ರೆ ನಾನು ಅವಳ ಮದ್ವೆಗೆ ಹೋಗ್ತಾ ಇಲ್ಲ. ನನ್ ಬುದ್ಧಿಗಿಷ್ಟು. ಆದ್ರೆ ಒಂದಲ್ಲ ಒಂದಿನ ಎರಡು ಮನೆಯವ್ರು ಒಂದಾಗ್ತಾರಲ್ಲ, ಇನ್ ಯಾವಾಗ್ಲೂ ಹೀಗೆ ಇರುತ್ತಾ? ನೋಡ್ತಾ ಇರು, ಆಗ ನಾನೇ ಇದನ್ನ ಅಮ್ಮಗ್ ಕೊಡ್ತೀನಿ. ನಿಮ್ಮ ಆಸೆ ಹಾಗೆ ಆಗ್ಲಿ ಅತ್ತೆ. ಆದಷ್ಟು ಬೇಗ ಎರಡು ಮನೆಗಳು ಒಂದಾಗ್ಲಿ. ಅಮ್ಮ ಆಕಾಶವಾಣಿ, ಈ ವಿಷಯನ ಮನೆಯವ್ರಿಗೆಲ್ಲ ಹೋಗಿ ಡಂಗೂರ ಸಾರ್ಬಿಡ್ಬೇಡ. ಈ ವಿಷಯ ನಮ್ಮಿಬ್ಬರ ಮಧ್ಯೆನೇ ಇರ್ಲಿ. ಏನೋ? ಅತ್ತೆ, ನಾನೇನ್ ಆಕಾಶವಾಣಿನೂ ಅಲ್ಲ, ಭಯೋ ಅಲ್ಲ. ನಂಗೆ ಅಷ್ಟು ಗೊತ್ತಾಗಲ್ವಾ? ಈ ಗುಟ್ಟು ನನ್ನ ಹತ್ರ ಸೇಫ್ ಆಗಿರುತ್ತೆ. ಸಾಕು. ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಅತ್ತೆ, ಹೀಗೆ ನನ್ನ ಬೈತಾ ಇರ್ತಿರೋ ಅಥವಾ ಬಾಬನ್ ಹೆಣ್ಣು ನೋಡಕ್ ಹೊರಡ್ತಿರೋ? ಹೌದಲ್ವಾ? ನೋಡು, ಯಾವ ಸೀರೆ ಉಟ್ಕೊಳ್ಳಿ ಅಂತ ನೋಡಕ್ ಬಂದವಳು ಎಲ್ಲ ಸಿಕ್ತು ಅಂತ ಹಾಗೆ ನೋಡ್ಕೊಂಡು ಕೂತ್ಕೊಂಡಿದ್ದೀನಿ. ಅತ್ತೆ, ನಾನು ಈ ಸೀರೆ ಉಟ್ಕೊಳ್ಳ? ನನ್ ಬಂಗಾರಿ ಕಣೆ ನೀನು. ನೀನ್ ಯಾವ ಸೀರೆ ಉಟ್ಕೊಂಡ್ರು ತಕ್ಷಣವಾಗಿ ಕಾಣ್ತೀಯ. ಅದನ್ನೇ ಉಟ್ಕೊ. ನನ್ನ ಅತ್ತೆನೂ ಅಷ್ಟೇ. ಈ ತರ ಯಾವಾಗ್ಲೂ ನಗ್ನಗ್ತಾ ಇದ್ರೆ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತೀರ ಗೊತ್ತಾ? ಯಾರ ದೃಷ್ಟಿನೂ ಬೀಳ್ದೆ ಇರ್ಲಿ. ಸರಿ, ಕೇಶವ ರೆಡಿ ಅದನ್ನ ಹೋಗ್ ನೋಡು. ಆಮೇಲೆ ತಡ ಆದ್ರೆ ನಮ್ಮ ಯಜಮಾನ್ರು ಎಲ್ರಿಗೂ ಬೈದ್ಬಿಡ್ತಾರೆ. ನೀನು ಹೋಗ್ ರೆಡಿ ಆಗೋ. ಬೇಗ ಬಂದ್ಬಿಡು ಮೀನಾ. ಗಿರಿಜಕ್ಕ, ಹಣ್ಣು ಬಂದಿದೆ ತಗೊಳ್ಳಿ. ಮೀನಾ, ಬುಟ್ಟಿ ತಗೊಂಬಾರೆ, ಹಣ್ಣು ಬೇಕು. ಅಕ್ಕ, ಹೋದ್ಸಲಿ ಬಂದಾಗ ಒಂದಣ್ಣು ನೆಟ್ಟಿಗಿಲ್ಲ, ಕೊಳ್ತೋಗಿದೆ ಅಂದಿದ್ರಲ್ಲ, ಅದಕ್ಕೆ ನನ್ನ ಕೈಯಾರೆ ಚೆನ್ನಾಗಿರೋದು ಆರಿಸಿ ತಂದಿದ್ದೀನಿ. ಪರವಾಗಿಲ್ಲ ಅತ್ತೆ, ಏರಿಯಾದಲ್ಲಿ ಒಳ್ಳೆ ಹವಾನೇ ಮೇಂಟೈನ್ ಮಾಡಿದೀರಾ. ಹಣ್ಣಿನ ಗಾಡಿನೇ ಮನೆ ಮುಂದೆ ಬರುತ್ತೆ. ಮತ್ತೆ ನಮ್ಮ ಯಜಮಾನ್ರು ಅಂದ್ರೆ ಸುಮ್ನೆ ಅನ್ಕೊಂಡಿದ್ಯಮ್ಮ? ಅವರು ಇದೇ ಏರಿಯಾದವ್ರಮ್ಮ. ಎಲ್ಲರ ಹತ್ರ ಪ್ರೀತಿ, ವಿಶ್ವಾಸ, ಗೌರವನ ಚೆನ್ನಾಗಿ ಸಂಪಾದನೆ ಮಾಡಿದ್ದಾರೆ. ಹಾಗೆ ನಮ್ಮ ಯಜಮಾನ್ರು. ಅಬ್ಬಬ್ಬಾ, ಸಾಕು ಅತ್ತೆ, ಜಾಸ್ತಿ ಕೊಚ್ಕೋಬೇಡಿ. ಮುಂದೊಂದ್ ದಿನ ನನ್ ಗಂಡನು ದೊಡ್ಡದಾಗ ಹೆಸರು ಮಾಡ್ತಾನೆ. ಆಗ ಹಣ್ಣಿನ ಗಾಡಿ ಎಲ್ಲ ಇಡೀ ಮಾರ್ಕೆಟೇ ಬಂದು ಮನೆ ನಿಲ್ಲುತ್ತೆ. ಆಗ ಮೀನಕ್ಕ ಬಂದು ಏನ್ ಬೇಕಾದ್ರೂ ತಗೊಳ್ಳಿ, ಎಲ್ಲ ಫ್ರೀ ಅಂತಾರೆ. ನೋಡ್ತಾ ಇರಿ. ಅದೆಂತ ಜಂಬುದ್ ಕೋಳಿನೇ ನೀನು. ಅಮ್ಮಣ್ಣಿ, ಅವನು ನಿನ್ ಗಂಡ ಆಗೋದಕ್ಕೆ ಮುಂಚೆ ನನ್ನ ಮುದ್ದಿನ ಮಗ. ನೆನ್ನೆ ಹೇಳಿದ್ದೀನಿ ನಿನ್ಗೆ, ಇನ್ನೂ ಒಂದಷ್ಟು ಜನ ಕಾರ್ಡ್ ಕೊಡ್ಬೇಕು, ಬೇಗ ರೆಡಿ ಆಗುತ್ತಾ. ಆದ್ರೂ ಕೇಳೋದಿಲ್ಲ ನೀನು. ಅಯ್ಯೋ ರೀ, ನಾನ್ ಬೇಗನೆ ರೆಡಿ ಆಗಿದ್ದೀನಿ. ನಾನು ಏನ್ ಹೇಳಿದ್ರು ನೀವು ನಂಬೋದಿಲ್ಲ.
ಏನತ್ತೆ ನಿಮ್ಮ ಮನೆ ನಮ್ಮ ಕಡೆನೇ ಬರ್ತಾ ಇದ್ದಾರೆ, ಕೈಯಲ್ಲಿ ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡಿದ್ದಾರೆ, ಅಂದ್ರೆ ನಮ್ಮನ್ನ ಮದ್ವೆ ಕರೆಯಕ್ ಬರ್ತಿದಾರ? ತಗೊಳ್ಳಿ. ನಾಳಿದ್ದು ನಮ್ಮ ಅಣ್ಣನ ಮಗಳು ಮದುವೆ ಇದೆ, ಮರಿದೇ. ಅಯ್ಯೋ ಸರ್, ನೀವು ಊರಿನ ದೊಡ್ಡ ಮನುಷ್ಯರು, ನಿಮ್ಮನೆ ಕರಿಕೆ ನನ್ನ ಕರಿತಾ ಇದ್ದೀರಾ? ನನ್ನ ಈವರೆಗೂ ಯಾರು ಕರೆದೇ ಇರಲಿಲ್ಲ ಸರ್. ಇಡೀ ಊರ್ಗೂರನ್ನೇ ಕರೆದಿದ್ದೀವಿ, ಯಾರನ್ನು ಬಿಟ್ಟಿಲ್ಲ. ಮರೀದೇ ಬರ್ಬೇಕು, ಬಂದಿಲ್ಲ ಅಂದ್ರೆ ಬೇಜಾಗುತ್ತೆ. ನೀವು ಕರಿತಿದ್ದೀರಾ ಅಂದ್ಮೇಲೆ ಬರ್ದೇ ಇರ್ತೀವ ಸರ್? ಖಂಡಿತ ಬರ್ತೀವಿ ಸರ್. ಬರ್ತೀನಿ ಅಂತ ಹೇಳಿ ನೀನ್ ಮಾತ್ರ ಬರೋದಕ್ಕೆ ಹೋಗ್ಬೇಡ. ನಿನ್ನ ಕುಟುಂಬ, ಅಕ್ಕಪಕ್ಕದ ಮನೆಯವರು, ಇಡೀ ನೆಂಟ್ರಿಷ್ಟ್ರು ಎಲ್ಲರನ್ನೂ ಕರ್ಕೊಂಡ್ ಬರ್ಬೇಕು, ಆಯ್ತಾ? ಅಯ್ಯೋ ನೋಡ್ತಾ ಇರಿ ಸರ್, ನಾನು ಊರನ್ನ ಕರ್ಕೊಂಡ್ ಬರ್ತೀನಿ. ತುಂಬಾ ಸಂತೋಷ ಆಯ್ತು ಸರ್. ಅಯ್ಯೋ, ಹಾಗೆಲ್ಲ ಕೈ ಮುಗಿಬಾರ್ದು. ನಿನ್ ಯಾರು ಹೇಳು? ನಮ್ಮವನು. ನಮ್ಮವ್ರನ್ನ ನಾವು ಯಾವತ್ತು ಇಲ್ಲಿ ಇಟ್ಕೊಂಡಿರ್ತೀವಿ. ಎಲ್ರಿಗೂ ಅರ್ಥ ಆಗಲ್ವಲ್ಲ. ಆಯ್ತು ಸರ್. ನಿನ್ನ ಹೆಸರೇನು? ಮಲ್ಲಿಕಾರ್ಜುನ್ ಅಂತ ಸರ್. ಮರೀದೇ ಬರ್ಬೇಕು. ಆಯ್ತು.